ಅಲಾರಾಮ್. ಛೇ, ನನ್ನ ನಿದ್ದೆ ಎಲ್ಲ ಹಾಳು ಮಾಡಿದೆ ಕಣ ನೀವು. ಎಂಥ ಕನಸು, ಎಂಥ ಕನಸು ಅಂದರೆ ಆ ಕನಸಿನಲ್ಲಿ ನಾನು ಹಾಗೇ ಹಾಡ್ತಾ ಇದ್ರೆ ಎಲ್ಲ ಪ್ರೇಕ್ಷಕರು ಚಪ್ಪಾಳೆ ಮೇಲೆ ಚಪ್ಪಾಳೆ, ಚಪ್ಪಾಳೆ ಮೇಲೆ ಚಪ್ಪಾಳೆ ತರ್ತಾ ಇದ್ರು ಗೊತ್ತಾ. ಎಲ್ಲ ಕನಸನ್ನ ಮೆಚೂರ್ ಮಾಡ್ಬಿಟ್ಟು ನೋಡು. ಟೈಮ್ ಬೇರೆ ಆಯ್ತು. ಅಮಿತ್, ಅಯ್ಯೋ ದೇವ್ರೆ, ಇಲ್ಲೇ ಮಾಡ್ಕೊಂಡಿದ್ದಲ್ಲ. ಎಲ್ಲಿ ಹೋದ ಅಮಿತ್? ಅಮಿತ್, ಎಲ್ಲಿ ಹೋದ ಅವನು? ಅಮಿತ್ ಅಣ್ಣ, ನಾ ಇಲ್ಲೇ ಇದೀನಿ. ಎಲ್ಲೋಗಿದ್ದು ಅಮಿತ್? ಅದು ಹೊಟ್ಟೆ ಗುಡುಗುಡು ಅಂತ ಇತ್ತಣ್ಣ, ಅದಕ್ಕೆ ಬಾತ್ರೂಮ್ ಹೋಗಿದ್ದೆ. ಒಂದು ಸೆಕೆಂಡ್ ಅಣ್ಣ, ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಟ್ಟು ಬರ್ತೀನಿ. ಅಮಿತ್, ಏನ್ ಹೇಳು, ಮತ್ತೆ ಹೋಗಿ ಮಲ್ಕೊಂಡಿಲ್ಲ? ಸ್ಕೂಲ್ಗೆ ಲೇಟ್ ಆಗುತ್ತಾ, ಎದ್ದೇಳ್ಬೇಕಾ? ಅಯ್ಯೋ, ಹೇಳ್ತಾನೆ ಇಲ್ಲ ಇವನು. ಅಮಿತ್, ಎದ್ದೇಳು ಬೇಗ, ಸ್ಕೂಲ್ ಲೇಟ್ ಆಗ್ಬಿಡುತ್ತೆ. ಅಣ್ಣ, ಇವತ್ತು ಸಂಡೇ ಮರ್ತ್ಬೋದಾ? ಇವತ್ತು ಸಂಡೇನಾ? ಏನಣ್ಣ, ಸಂಡೇ ದಿನನೂ ತುಂಬಾ ತಲೆ ಕೆಡಿಸ್ತೀಯ. ಹೋಗೋಣ, ನೀನು ಮಲ್ಕೋ ಹೋಗು. ಅಯ್ಯೋ, ನಾ ಮತ್ತೆ ಬಿಟ್ಟೆ ಕಣ. ಸರಿ ಸರಿ, ನೀನು ಸುಮ್ಮನೆ ಬಸ್ಬಿಟ್ಟು ನೋಡು. ಸರಿ ಆಯ್ತು, ನೀನು ಮಲ್ಕೋ. ರೀ, ಏನು ಈ ಮಕ್ಕಳಿಂದ ಬಂದೇ ಇಲ್ಲಲ್ಲ? ಏ ಸುಮ್ಮನೆ ರೇ, ಎದಕ್ಕೆ ಟೆನ್ಷನ್ ಮಾಡ್ತೀಯಾ? ನಿನಗೆ ಟೆನ್ಷನ್ ಮಾಡ್ಕೊಳ್ಳಾರ್ದ ನನಗೂ ಟೆನ್ಷನ್ ಕೊಡ್ತೀಯಾ? ಇರು, ಬರ್ತಾರೆ. ಹಾಯ್ ಅಂಕಲ್, ಹಾಯ್ ಆಂಟಿ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಕಣ ರೋಹಿತ್. ಗುಡ್ ಮಾರ್ನಿಂಗ್ ಆಂಟಿ. ಗುಡ್ ಮಾರ್ನಿಂಗ್ ಕಣ. ಹೌದು, ನೀವು ಒಬ್ಬರೇ ಬಂದಲ್ಲ? ಎಲ್ಲವ ಚಿಕ್ಕವನ? ಏನಂಟಿ, ನೀವು ಮರ್ತು ಬಿಟ್ರಾ? ಇವತ್ತು ಸಂಡೇ ಆಂಟಿ, ಅದಕ್ಕೆ ಹೊಚ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದಾನೆ ನೋಡಿ ರೋಹಿತ್. ಏನು, ಸಂಡೇನಾ? ಸಂಡೇ 2 ದಿನ ಮೊದಲು ಬರುತ್ತಾನ? ಏನಂಟಿ? ಯಾಕೆ ಸಂಡೇ 2 ದಿನ ಮೊದಲು ಬರುತ್ತಾ ಅಂತ ಕೇಳಿ. ನಿನಗ ಕಾರ್ಸಕ್ಕಂಗೆ ಹೇಳಿರ್ತಾನ. ನಿನಗ 3 ನಾಮ ಹಾಕ್ಬಿಟ್ಟ ನೋಡಿ ನಿಮ್ಮ ತಮ್ಮ. ನನ್ನ ಉಳ್ಳು ಮಾಡ್ಬಿಟ್ಟನ, ಹುಚ್ಚು ಮಾಡ್ಬಿಟ್ಟನ. ಅಯ್ಯೋ, ಅವನ್ನ ಮಾಡ್ತೀನಿ ತಡಿ. ಏ ಬಿಡೋ, ಸುಮ್ಮನೆ ತಮಾಷೆಗೆ ಏನೋ ಮಾಡಿರ್ತಾನೆ. ಈಗ ಮೊದಲು ನಾಷ್ಟ ಮಾಡು. ಏನು ಆಂಟಿ, ಮೊದಲು ಅವ್ನು ಎಬ್ಬಿಸ್ಕೊಂಡ್ಬಂದು ನಾಷ್ಟ ಮಾಡ್ತೀನಿ, ಇಲ್ಲ ಅಂದ್ರೆ ಸ್ಕೂಲ್ ಲೇಟ್ ಆಗ್ಬಿಡುತ್ತೆ. ರಿಟೈರ್ಡ್ ಆಗೋದ್ರಿಂದ ಏನು, ರಿಟೈರ್ಡ್ ಆಗೋದ್ರಿಂದ ಒಂದೇ ಉಪಯೋಗ ನೋಡ್ಲಿ. ಫ್ರೈಡೇ ಆಗಲಿ ಸಂಡೇ ಆಗಲಿ ಯಾವುದು ಫರ್ಕೇ ಆಗೋದಿಲ್ಲ. ಅದು ನಿಜ ಅನ್ರಿ. ಅಮಿತ್, ಎದ್ರ ಮೇಲೆ ಸುಳ್ಳು ಹೇಳ್ತಿ ನನಗ? ಏನು ಅಮಿತ್, ಅಣ್ಣಗ ಸುಳ್ಳು ಹೇಳ್ತೀಯಾ? ನನಗ ಬಕ ಮಾಡ್ತಾ ಇದೀಯಾ? ಓ ಅಣ್ಣ, ಸ್ವಲ್ಪ ಆದ್ರೂ ಸುಳ್ಳು ನಡೆಯುತ್ತಲ್ವಾ? ಅದು ಬೆಳಗ್ಗೆನ? ಒಂದು ಮಾತು ಹೇಳ ಅಣ್ಣ. ಹೇಳು ಅಣ್ಣ, ನಿಮ್ನ ಯಾರಾದ್ರೂ ಬಕ್ರ ಮಾಡ್ಬೋದು ನೋಡು. ಏನು ನನ್ನ ಮುಖದ ಬರೀತಾರ ನಾನು ಬಕ್ರ ಹಾಕ್ತೀನಿ ಅಂತ? ನೀವು ತುಂಬಾ ಮುಗ್ದಿರಿದ್ರಿ ಅಣ್ಣ, ಅದಕ್ಕೆ ನಿಮ್ನ ಯಾರಾದ್ರೂ ಬಕ್ರ ಮಾಡ್ತಾರೆ ಅಂತ ಹೇಳಿದ್ದು. ಅಂದ್ರೆ ನನ್ನ ಕಾಡಿಸ್ಬೇಕಲ್ವಾ ನೀನು? ಅದು ಅಣ್ಣ, ನಾನು ತಮಾಷೆ ಮಾಡಿದ್ರೆ ನೀನು ಖುಷಿ ಆಗುತ್ತಲ್ವಾ? ನೀ ತಮಾಷೆ ಮಾಡಿದ್ರೆ ನನಗೂ ಖುಷಿ ಆಗುತ್ತೆ ಕಣೋ. ಗುಡ್ ಮಾರ್ನಿಂಗ್ ಆಂಟಿ ಅಂಕಲ್. ಗುಡ್ ಮಾರ್ನಿಂಗ್ ಅಮಿತ್. ಆಂಟಿ, ಏನಂಟಿ ಗಮ್ ಅಂತ ಇದೆ? ಏನ್ ಮಾಡಿದ್ರೆ ನಾಷ್ಟಕ್ಕೆ? ಆಂಟಿ ಆಮ್ಲೆಟ್ ಮಾಡಿದ್ದಾರೆ. ಅಯ್ಯೋ ಅಣ್ಣ, ಆಂಟಿ ಆಮ್ಲೆಟ್ ಜೊತೆ ಬ್ರೆಡ್ ಜಾಮು ಹಂಗೆ ಬೆಣ್ಣೆ ಹೆಚ್ಚಿನ ಕೊಡ್ತಾರೆ. ನನಗೆ ಬೆಣ್ಣೆ ಹಚ್ಚದು ಬೇಡಪ್ಪ. ಹಾ, ಮತ್ತೆ ಇವತ್ತು ಜಾಮ್ ಇಲ್ಲ ಕಣೋ. ಆಂಟಿ ಜಾಮ ಇಲ್ಲ ಅಂದ್ರೆ ಏನಾಯ್ತು? ಅಣ್ಣ ಹೋಗೋದಾರಲ್ಲಿ ಚಾಕ್ಲೇಟ್ ಕೊಡಿಸ್ತಾನೆ. ನೋಡಿದ ಆಂಟಿ, ನನಗೆ ಬೆಣ್ಣೆ ಹಚ್ತಾ ಇದ್ದಾನೆ. ನೋಡು, ಇವನ್ ಮಾತ್ರ ತುಂಬಾ ಹುಷಾರಾಗಿದ್ದಾನೆ. ಒಂದ್ ಮಾತು ಹೇಳ ಆಂಟಿ. ಹೇಳ ಮಗನ. ಈ ಜಗತ್ನಲ್ಲಿ ಬೆಳಿಬೇಕಂದ್ರೆ ನಾವು ಶಾಣೆ ಆಗಿರ್ಬೇಕಂಟಿ. ಶಾಣೆ ಆಗಿರ್ಬೇಕಂದ್ರೆ ನಾವು ಚಿಕನ್ ತಿನ್ಬೇಕು. ಚಿಕನ್ ಬೇಕಾಗೈತಾ ಇವಂಗ? ಆಯ್ತು ಬಿಡು ಮಗನ, ನಿನಗೋಸ್ಕರ ಇವತ್ತು ಸಾಯಂಕಾಲ ಚಿಕನ್ ಮಾಡ್ತೀನಿ, ಸರಿನಾ? ಥ್ಯಾಂಕ್ ಯು ಆಂಟಿ. ಹೌದು ಅಂಕಲ್, ನೀವು ಪೇಪರ್ ಓದ್ತಾ ಇದ್ರಲ್ಲ, ಏನು ಪೇಪರಲ್ಲಿ ವಿಶೇಷ ಇವತ್ತು? ರೋಹಿತ್, ನಿಮ್ಮ ಮಾಲೀಕರು ಇದಾರಲ್ಲ, ಅವರು ಇನ್ನೊಂದು ಆಫೀಸ್ನ ಓಪನ್ ಮಾಡಿದಾರಂತ, ಅಲ್ಲಿ ಕೆಲಸಗಾರ ಬೇಕಂತ. ಹೌದಾ ಅಂಕಲ್? ಅಯ್ಯೋ ರೀ, ನೀವು ರಿಟೈರ್ಡ್ ಆಗಿ ಸುಮ್ಮನೆ ಖಾಲಿ ಕೂತಿದ್ರ. ಪಾಪ ಹುಡುಗ ಎಷ್ಟೇ ಇದು ಮಾಡ್ತಾ ಇದ್ರ, ಈಗ ಆಲ್ರೆಡಿ ಕೆಲಸಕ್ಕೆ ಹೋಗ್ತಾ ಇದ್ರಲ್ಲ, ಮತ್ತೆ ಕೆಲಸ ಬೇಕಾ ಅವನಿಗೆ?
ನಿನಗೇನೆ ಗೊತ್ತು, ಬೆಳಿಗ್ಗೆ ಕೆಲಸ ಮಾಡೋರು ಹೊಟ್ಟೆಪಾಡಿಗೋಸ್ಕರ ಮಾಡ್ತಾರೆ, ಅದೇ ರಾತ್ರಿ ಕೆಲಸ ಮಾಡೋರು ಅವರು ಮನಸ್ಸಿನ ಖುಷಿಗೋಸ್ಕರ ಮಾಡ್ತಾರೆ. ಅಂದರೆ ಸಾಂಗ್, ಖುಷಿ, ಸಂಗೀತ, ಸಂಗೀತಕ್ಕೋಸ್ಕರ ಹಾಡ್ತಾರೆ. ಸಂಗೀತನೇ ಜೀವನ ಕಣೇ. ರೋಹಿತ್ ಬರ್ರಿ ನಾಷ್ಟ ಮಾಡ್ಬರಿ, ಟೈಮ್ ಆಯ್ತು. ಇವ್ರ ಮಾತೆಲ್ಲ ತಲೆ ಕೆಡ್ಸ್ಕೊಬೇಡಿ, ತಲೆ ಕೆಡ್ಸ್ಕೊಂಡು ಹುಚ್ಚಿರ್ಬೇಕಾಗುತ್ತೆ. ಬರ್ರಿ ನಾಷ್ಟ ಮಾಡ್ಬರಿ, ಟೈಮ್ ಆಯ್ತು. ಹಾ, ನನ್ನ ಹುಚ್ಚ ಅಂದೆಲ್ಲೇ? ನಾ ಹುಚ್ಚಲ್ಲ, ನೀ ಹುಚ್ಚಿ, ನೀ ಹುಚ್ಚಿ. ನಿಮ್ ಕಟ್ಕೊಂಡ್ ಮೇಲೆ ನಾನು ಹುಚ್ಚಿನಾಗೇನ್ ಬಿಡ್ರಿ. ಅಣ್ಣ ನೋಡಲಿ. ಡ್ರೈವರ್ ಟೈಮ್ ಆಯ್ತು ಬನ್ನಿ. ಹಾ ಅಕ್ಕ, ನಿಮ್ ಸೂಟ್ ಆಗಲ್ಲ ಅಕ್ಕ. ಹಾ ನಾ ಚೆನ್ನಾಗಿ ಕಾಣ್ತಾ ಇಲ್ವಾ? ಇದು ಬೇಡ ಬಿಡು. ಹಾ ಇವಾಗ ಚೆನ್ನಾಗಿ ಕಾಣ್ತಾ ಇದೀನಾ?